ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವ್ರಿಗೆ ಊಹೆ ಮಾಡದಂಥ ಶಾಕ್ ಕೊಟ್ಟ DCM DK ಶಿವಕುಮಾರ್. ಸದ್ಯ ಈಗ ಜಾತಿ ಗಣತಿ ಕಾವು ಅತಿಯಾಗಿದೆ. ಯಾವ ರೀತಿ ಇದೆ ಅಂದರೆ, ನಿನ್ನೆ ಸಂಪುಟ ಸಭೆ, ವಿಶೇಷ ಸಂಪುಟ ಸಭೆ ಶೇಕ್ ಆಯಿತು. ಏನು ನಿರ್ಧಾರ ಇಲ್ಲದೇನೆ ಮುಂದೂಡಿಕೆ ಆಯ್ತಲ್ವಾ. ಈ ಹೊತ್ತಲ್ಲಿ DK ಶಿವಕುಮಾರ್ ಅವರು ಯಾವ ರೀತಿ ಶಾಕ್ ಕೊಡ್ತಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಇದು 57 ಶಾಸಕರ ಬಿಗ್ ನ್ಯೂಸ್. ಸರ್ಕಾರಕ್ಕೆ ಸಂಬಂಧಪಟ್ಟಂತೆ 57 MLAಗಳ ಬಿಗ್ ನ್ಯೂಸ್. ಏನದು ಹಾಗಾದ್ರೆ? ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯನ್ನ ಎಬ್ಬಿಸುವಂತಹ ಬಿಗ್ ನ್ಯೂಸ್. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿನ್ನೆ ಏನಾಯ್ತು ಸಂಪುಟ ಸಭೆಯಲ್ಲಿ ಅನ್ನುವಂಥ ಇಂಚಿಂಚು ಮಾಹಿತಿ ಕೂಡ ನೀವು ಗಮನಿಸಿರ್ತೀರಿ. ಯಾಕಂದ್ರೆ ಇಡೀ ರಾಜ್ಯದ ಕುತೂಹಲ ಆಯ್ತು ನಿನ್ನೆ ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನಾಗುತ್ತೆ ಅಂತ. ಏನೂ ಆಗ್ಲಿಲ್ಲ. ಯಾಕೇನೂ ಆಗ್ಲಿಲ್ಲ ಅಂದ್ರೆ ವಿರೋಧ, ಏರು ಧ್ವನಿಯಲ್ಲಿ ಕೊನೆಗೆ ಸಹಜವಾಗಿ ಮಾತಾಡ್ರಿ, ಚರ್ಚೆ ಆಗ್ತಿದೆ ಅಂತ ಮುಖ್ಯಮಂತ್ರಿಗಳು ಕೇಳ್ಕೊಳ್ಬೇಕಾಯ್ತು. ಅಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಸಚಿವರುಗಳೇ ಕಿತ್ತಾಡ್ಕೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಅವರು, MB ಪಾಟೀಲ್ರಿಗೂ ಈ ಪ್ರತ್ಯೇಕ ಲಿಂಗಾಯತ ಧರ್ಮ ವಿಚಾರದಲ್ಲಿ ಜಟಾಪಟಿ. DK ಶಿವಕುಮಾರ್ ಅವರು ಕೂಗಾಡಿದ್ದಾರೆ. ಬಹಳಷ್ಟು ಜನ ಮಿನಿಸ್ಟರ್ಸು ಏರು ಧ್ವನಿಯಲ್ಲಿ ಮಾತಾಡಿ ಅದು ಯಾವುದೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗೋದಿರಲಿ, ಸಮಾಧಾನವಾಗಿ ಮಾತಾಡ್ಸೋದಕ್ಕೆ, ಅವ್ರಿಗೆ ಕನ್ವಿನ್ಸ್ ಮಾಡುವುದಕ್ಕೂ ಕೂಡ ಸಾಧ್ಯವಾಗದ ಮಟ್ಟಿಗೆ ಸಂಪುಟದಲ್ಲಿ ಪರಿಸ್ಥಿತಿ ಕೈಮೀರಿ May 2ಕ್ಕೆ ನೋಡ್ಕೊಳ್ಳೋಣ ಅಂತ ಈಗ ಮುಂದೂಡಿಕೆ ಆಗಿದೆ. ಎಲ್ಲ ಲಿಖಿತ ರೂಪದಲ್ಲಿ ನಿಮ್ಮ ಆನ್ಸರ್ಸ್ ಕೊಡಿ ಅನ್ನೋ ರೀತಿಯಲ್ಲಿ ಜಾಣ ನಡೆಯನ್ನ ಮುಖ್ಯಮಂತ್ರಿಗಳೇನೋ ಅನುಸರಿಸಿರಬಹುದು. ಯಾಕಂದ್ರೆ ಲಿಖಿತ ರೂಪ ಅಂತ ಬಂದಾಗ ಯಾರ್ಯಾರ ಕಮೆಂಟ್ ಏನು, ಯಾರ್ಯಾರ ಅಭಿಪ್ರಾಯ ಏನು ಅನ್ನೋದು ಅಧಿಕೃತವಾಗಿ ಒಂದು ದಾಖಲೆ ಆಗ್ಬಿಡುತ್ತೆ. ಅದು ಸಮುದಾಯಗಳಿಗೆ, ಬೇರೆ ಸಮುದಾಯಕ್ಕೆ ರಾಂಗ್ ಮೆಸೇಜ್ ಕೊಡ್ಬೋದು. ನಾಳೆ ಅವ್ರ ಕ್ಷೇತ್ರದಲ್ಲಿ ಎಲೆಕ್ಷನ್ ಬಂದಾಗ ಓಟ್ ಹಾಕದೇ ಇರಬಹುದು. ಓಹೋ ಇವ್ರು ಹಿಂಗೆ ಅಭಿಪ್ರಾಯ ಕೊಟ್ಟಿದ್ರು ಅಂತ ಲೀಕ್ ಆಗ್ಬಿಟ್ರೆ ಹೈಕಮಾಂಡ್ ತೋರಿಸೋದಕ್ಕೆ ಒಂದು ಡಾಕ್ಯುಮೆಂಟ್ ಆಗುತ್ತೆ. ಆ ಥರ ಜಾಣ ನಡೆ ಅನುಸರಿಸಬಹುದು. ಇಕ್ಕಟ್ಟಲ್ಲಿ ಸಿಕ್ಕಾಕೊಳ್ತಾರೆ ಈಗ ಮಿನಿಸ್ಟರ್ಸು, ಸೈಲೆಂಟ್ ಆಗ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರ ಜಾಣ ನಡೆ ಇದಿರಬಹುದು. ಆದ್ರೆ ಇದಕ್ಕೆ ಸೊಪ್ಪು ಹಾಕೋಕೆ ರೆಡಿ ಇಲ್ಲ ಈಗ ಒಕ್ಕಲಿಗ ಲಿಂಗಾಯತ ಶಾಸಕರುಗಳು. DK ಶಿವಕುಮಾರ್ ಅವರು ಒಂದು ಕ್ಲಿಯರ್ ಆಗಿ ವಿಚಾರವನ್ನು ಇಟ್ಟಿದ್ದಾರೆ ಈ ಮೀಟಿಂಗಲ್ಲಿ, ಕ್ಯಾಬಿನೆಟ್ ಮೀಟಿಂಗಲ್ಲಿ, ಮತ್ತು ಮುಖ್ಯಮಂತ್ರಿಗಳ ಎದುರು ಆಕ್ರೋಶ ವ್ಯಕ್ತಪಡಿಸಿ ಒಂದು ಪ್ರಶ್ನೆ ಎತ್ತಾರೆ ಅವರು. ಸಿಂಪಲ್ ಆಗಿ ಒಂದು ಪ್ರಶ್ನೆ. ಮೊದಲನೇದಾಗಿ, ನೀವು ಅನಿರೀಕ್ಷಿತವಾಗಿ ಇದ್ದಕ್ಕಿದ್ದಂತೆ ಇದನ್ನು ಕೈಗೆತ್ಕೊಂಡಿದ್ರಿ, ಅಸಮಾಧಾನ ವ್ಯಕ್ತಪಡಿಸಿದ್ದೆ ಈ ವಿಷಯದಲ್ಲಿ. ಸರಿ, ಇದು 10 ವರ್ಷಗಳದ್ದು ಹಳೇದಲ್ವಾ? ಎಷ್ಟೋ ದಿನಗಳಿಂದ ತರೋದಾ ಕ್ಯಾಬಿನೆಟ್ಗೆ ಇಲ್ವಾ ಅನ್ನೋ ಚರ್ಚೆ ಆಗ್ತಿದೆ. ಆದ್ರೆ ದಿಢೀರಂತೆ ಎತ್ಕೊಂಡು ಬಿಟ್ಟಿದ್ರಿ, ಅನಿರೀಕ್ಷಿತವಾಗಿ ಈ ರೀತಿಯದನ್ನ ಎತ್ಕೊಂಡಿದ್ದೀರಿ ಅನ್ನೋದು ಒಂದು ಅಸಮಾಧಾನ. ಆಮೇಲೆ ಕೆಲ ನಿಗದಿತ ಜಾತಿಗಳನ್ನ ಮಾತ್ರ ನೀವು ಕ್ಯಾಟಗರಿ 1ಗೆ ಸೇರ್ಪಡೆ ಮಾಡಿಬಿಟ್ಟಿದ್ರ. ಅದು ಹೆಂಗೆ ಸೇರ್ಪಡೆ ಮಾಡ್ತೀರಾ ನೀವು? ಕೆಲವು ಜಾತಿಗಳನ್ನು ಮಾತ್ರ ಹೆಂಗೆ ಕ್ಯಾಟಗರಿ 1ಗೆ ಹಾಕಿದ್ದೀರಿ? ಜಾತಿಗಳ ವರ್ಗೀಕರಣ ಆಗಿರುವಂಥ ಪ್ರಕ್ರಿಯೆ ಬಹಳ ತಪ್ಪಾಗಿದೆ ಅನ್ನೋ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಒಕ್ಕಲಿಗರಲ್ಲಿ ಬಡವರಿಲ್ವಾ? ದನ ಕಟ್ಟಿಕೊಂಡು ಹಾಲು ಮಾಡ್ಕೊಂಡು ಬದುಕ್ತಿರೋರಿದ್ದಾರೆ ಒಕ್ಕಲಿಗರು ಲಿಂಗಾಯತರಲ್ಲಿ ಏನು ಎಲ್ಲ ಶ್ರೀಮಂತರ? ಎರಡೂ ಕಡೆ ಸಚಿವರುಗಳು ಮಾತಾಡಿರೋದಿದು. ಲಿಂಗಾಯತರು ಮತ್ತು ಒಕ್ಕಲಿಗರು ಎಲ್ಲ ಶ್ರೀಮಂತರಿದ್ದಾರೆ, ಇವರಲ್ಲಿ ಬಡವರಿಲ್ವಾ? ಕೆಲವು ಜಾತಿಗಳನ್ನು ಹೆಂಗೆ ಕ್ಯಾಟಗರಿ 1ಗೆ ಸೇರಿಸಿದ್ರಿ ಅನ್ನುವಂಥ ಆಕ್ರೋಶದ ಮಾತುಗಳು ಸಿಡ್ದಿವೆ. ಸೊ ಕೆಲವ್ರಿಗೆ ಮಾತ್ರ ಈ ಕ್ಯಾಟಗರಿ 1ಗೆ ಸೇರಿಸ್ಬಿಡೋದು, ಮೀಸಲಾತಿ ಕೆಲವ್ರಿಗೆ ಮಾತ್ರ ಸಿಗೋ ರೀತಿಯಲ್ಲಿ ಅದು ಹೆಂಗೆ ನೀವು ಮಾಡ್ತೀರಿ, ಹೆಂಗೆ ಡಿಸೈಡ್ ಮಾಡ್ತೀರಿ ಅನ್ನುವಂಥ ಆಕ್ರೋಶ ಸಿಡ್ದಿದೆ. ಹಾಗೆ ಇನ್ನು ಮುಂದೆ ಸರಿ ಮಾಡಬೇಕು, ಈ ಜಾತಿ ಗಣತಿ ಜಾರಿ ಆಗಲೇಬೇಕು ಅಂದರೆ ಇರೋದು ಒಂದೇ ಒಂದು ಆಪ್ಷನ್. DK ಶಿವಕುಮಾರ್ ಸೇರಿದಂತೆ ಕೆಲವು ಮಂತ್ರಿಗಳು ಗಟ್ಟಿ ಧ್ವನಿಯಲ್ಲಿ ಇದನ್ನು ತಮ್ಮ ಅಂತಿಮ ನಿರ್ಧಾರ ಅನ್ನೋ ರೀತಿಯಲ್ಲಿ ಹೇಳಿರೋದು. ತಾಲೂಕು ಮಟ್ಟದಲ್ಲಿ ಈ ರಿಪೋರ್ಟ್ ಬಿಡೋದು. ಇದು ಮೇಲ್ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಬಿಟ್ಬಿಟ್ರೆ ಏನಾದರೂ ಆಗ್ಬಿಡುತ್ತೆ, ನಾಳೆ ಹೇಳೋದಕ್ಕಾಗಲ್ಲ, ಆ ಹಂತಕ್ಕೆ ಹೋಗಬಹುದು. ತಾಲೂಕು ಮಟ್ಟದಲ್ಲಿ ರಿಪೋರ್ಟ್ ಅನ್ನು ಇಡೋದು. ಅಲ್ಲಿ ಆಯಾ ತಾಲೂಕಿನದ್ದು ಏನೇನು ತಪ್ಪಾಗಿದೆ ಒಂದೊಂದೇ ಊರಿನವ್ರು ಬಂದು ಎಲ್ಲ ಚೆಕ್ ಮಾಡ್ಕೊಳ್ಳೋ ರೀತಿಯಲ್ಲಿ ಊರಿಗೆ ಕಳಿಸ್ಕೊಡೋದು. ಅಲ್ಲಿ ಏನು ತಪ್ಪಾಗಿದೆ, ಯಾರ ಜಾತಿಯಲ್ಲಿ ತಪ್ಪಾಗಿದೆ ಅಲ್ಲಲ್ಲೇ ಸರಿಪಡಿಸ್ಕೊಳ್ಬೇಕು. ಒಂದೊಂದು ತಾಲೂಕುವಾರು ತಪ್ಪು ಸರಿಯಾಗಬೇಕು, ಅಂಕಿ ಅಂಶಗಳು ಸರಿಯಾಗಬೇಕು. ಆಗ ಮಾತ್ರ ಈ ರಿಪೋರ್ಟ್ ಸರಿಯಾಗುತ್ತೆ. ಇಲ್ಲ ಅಂದರೆ ಏನು ಬೇಕಾದರೂ ಆಗಬಹುದು ಇದರ ಪರಿಣಾಮ ಅನ್ನುವಂಥ ಎಚ್ಚರಿಕೆ ಸಂದೇಶ ಕೊಟ್ಟಿದ್ದಾರೆ. ಒಕ್ಕಲಿಗ ಲಿಂಗಾಯತ ಸಮುದಾಯ ಇದೆಲ್ಲದರ ನಡುವೆ ಕಾಂಗ್ರೆಸ್ಗೆ ಒಂದು ಊಹೆ ಮಾಡದಂಥ ಮೆಸೇಜ್ ಕೊಡ್ತಿರೋದು. ಒಟ್ಟು 57 ಜನ ಶಾಸಕರಿದ್ದೀವಿ ನಾವು, 34 + 23 57 ಜನ ಶಾಸಕರಾಗ್ತೀವಿ. ಒಕ್ಕಲಿಗ ಲಿಂಗಾಯತ ಶಾಸಕರು ಸೇರಿದ್ರೆ ನೀವು ನಮ್ಮ ಸಮುದಾಯವನ್ನು ಬಿಟ್ಟು, ಓಕೆ, ಸಿದ್ದರಾಮಯ್ಯನವ್ರ ಕ್ಯಾಂಪಲ್ಲಿ ಇರೋರೆಲ್ಲ ಹೇಳ್ತಿರೋದೇನು, ಜನಸಾಮಾನ್ಯರಿಗೆ, ಒಕ್ಕಲಿಗೆ ಯಾರೋ ಒಬ್ಬ ಬಡವ ಜೀವನ ಮಾಡ್ತಿದ್ದಾನಪ್ಪ, ಲಿಂಗಾಯತ ಯಾರೋ ಒಬ್ಬ ಜನಸಾಮಾನ್ಯ ವ್ಯಕ್ತಿ ಇದ್ದಾನೆ, ಆತನಿಗೆ ಲಾಭನೇ ಆಗ್ತಿದೆಯಲ್ಲ, 3% ಇಬ್ಬರಿಗೂ ಜಾಸ್ತಿ ಆಗ್ತಿದೆ.
ತಮಗೆ ನಾಳೆ ಕೆಲಸದಲ್ಲೋ ವಿದ್ಯಾಭ್ಯಾಸದಲ್ಲೋ ಅನುಕೂಲ ಆಗುತ್ತೆ ಅಂತ ಯೋಚನೆ ಮಾಡ್ತಾನ ಆತ, ಅಥವಾ ನಂಬರ್ ಕಟ್ಕೊಂಡು ಎಷ್ಟು ಜನಸಂಖ್ಯೆ ಇದ್ದಾರೆ ಅನ್ನೋದು ಕಟ್ಕೊಂಡು ಇವ್ರಿಗೆ ಏನಾಗಬೇಕು, ಬಡವರಿಗೆ, ರಾಜಕಾರಣಿಗಳಿಗೆ ಅದು ತಲೆನೋವು ಬಿಟ್ಟರೆ ಜನಕ್ಕೆ ಇದು ಒಳ್ಳೆ ವಿಷಯ ಅನ್ನೋ ರೀತಿಯಲ್ಲಿ ಸಮಜಾಯಿಷಿ ಕೊಡೋ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಒಂದು ಸಮುದಾಯದ ಅಸ್ತಿತ್ವ ಶೇಕ್ ಮಾಡುವಂಥ ವಿಷಯ ಅಲ್ವಾ ಇದು. ಅಂಕಿ ಅಂಶಗಳನ್ನು ಕಡಿಮೆ ಮಾಡಿಬಿಟ್ರೆ ಅಂತ ಆಕ್ರೋಶ ಸಿಡಿದಿರೋದು. ನಮ್ಮ ಸಮುದಾಯ ಇಷ್ಟು ಇರೋದು ಅಲ್ವೇ ಅಲ್ಲ. ಈಗ ಹಿಂದುಳಿದವರು ಅಂತ ಯಾಕಾಗಿದ್ದಾರೆ, ಅವ್ರಿಗೆ ಸಿಗಬೇಕಾದ ಸಮಯದಲ್ಲಿ ಎಲ್ಲ ಸರಿಯಾಗಿ ಸಿಕ್ಕಿಲ್ಲ ಅಂತ ತಾನೇ ಹಂಗಾಗಿತ್ತು. ಈಗ ನಮಗೂ ಕೂಡ ನಾವು ಬಹಳ ಮುಂದಿದ್ದೀವಿ ಅಂತ ಹೇಳ್ಕೊಂಡು ಬಂದು ಈಗ ನಮಗೆ ಅನ್ಯಾಯ ಮಾಡಿಬಿಟ್ರೆ ಅಂಕಿ ಅಂಶದಲ್ಲಿ, ನಾಳೆ ನಾವು ಹಿಂದುಳಿತೀವಿ, ನಾಳೆ ನಮಗೆ ಸಮಸ್ಯೆ ಆಗತ್ತೆ. ಸೊ ನಾಳೆ ನಮಗೆ ಸಮಸ್ಯೆ ಆಗಲಿ, ಇವತ್ತೇ ಮೀಸಲಾತಿ ಸಿಕ್ಕಿಬಿಟ್ರೆ ಸಾಕು ಅಂತ ಕಣ್ಣು ಮುಚ್ಕೊಂಡು ಕೂರೋಕ್ಕಾಗಲ್ಲ. ಇದು ಭವಿಷ್ಯದಲ್ಲಿ ಬಹುದೊಡ್ಡ ಸಮಸ್ಯೆ ಆಗಲಿದೆ ಅನ್ನುವಂಥ ಆಕ್ರೋಶ. ಎಲ್ಲರನ್ನೂ ಸಮಾಧಾನ ಮಾಡೋಕೆ ನೋಡ್ತಿರೋದೇ ಈ ಮೀಸಲಾತಿ ಸಿಗತ್ತೆ ನಿಮಗೆ, ಈ ಶಿಫಾರಸು ಜಾರಿ ಆದರೆ 3% ಜಾಸ್ತಿ ಆಗುತ್ತೆ ಅಂತ. ಬಟ್ ಇದು ಭವಿಷ್ಯಕ್ಕೆ ಮಾರಕ ಅನ್ನುವಂಥ ಆಕ್ರೋಶ ಈಗ ಸಿಡಿದಿರೋದು. 57 ಶಾಸಕರು ಅನ್ನೋ ನಂಬರ್ ತೋರಿಸ್ತಿದ್ದಾರೆ. ಈಗ BJP JDS ಆಸೆ ಕಣ್ಣುಗಳಿಂದ ನೋಡೋದಕ್ಕೂ ಸಾಧ್ಯ ಆಗುತ್ತೆ. ಯಾಕಂದ್ರೆ ಇದು ಜಾತಿ ಗಣತಿ ಯಥಾವತ್ತಾಗಿ ಇಂಪ್ಲಿಮೆಂಟ್ ಆದರೆ ಸುಮ್ಮನೆ ಕೂರೋದಕ್ಕೆ ರೆಡಿ ಆಗಲ್ಲ. ಸಮುದಾಯಗಳು ಶಾಮನೂರು ಶಿವಶಂಕರಪ್ಪನವರು, ಮಲ್ಲಿಕಾರ್ಜುನ್ ಅವರು ಏನು ಆಕ್ರೋಶದ ಮಾತುಗಳು ಬಂದಿವೆ ಅವ್ರ ಬಾಯಲ್ಲಿ ನೋಡಿದ್ದೀವಿ ನಾವು. ನಮ್ಮನ್ನು ಬಿಟ್ಟು ಅದು ಹೆಂಗೆ ಸರ್ಕಾರ ಮಾಡ್ತಿರೋ ನೋಡೇ ಬಿಡೋಣ ಅನ್ನುವಂಥ ಮಾತುಗಳು ತನಕ ಬಂದಿದೆ. ಎಲ್ಲ ಸರಿಪಡಿಸೋದಾದ್ರೆ ಸರಿಪಡಿಸಿ ಆಯಿತು, ವೈಜ್ಞಾನಿಕವಾಗಿ ಆಗಿದೆ ಅಂತ ನೀವು ಹೇಳ್ಕೊಳ್ತಿದ್ದೀರಿ. ಅಂಕಿ ಅಂಶ ಸರಿ ಇದೆ ಅಂತ ತಾಲೂಕು ಮಟ್ಟದಲ್ಲಿ ಕನ್ಫರ್ಮ್ ಆಗಲಿ, ಎಲ್ಲ ಊರು ಅಂಕಿ ಅಂಶ ಬಿಡ್ತಾ ಬನ್ನಿ ಅನ್ನುವಂಥ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಇದು ಮಾಡ್ತೀರಾ? ಎಲ್ಲ ಸರಿ ಮಾಡಿಕೊಂಡು ಸೇರಿಸ್ಕೊಂಡು ತಗೊಂಡು ಹೋಗೋಣ ಮುಂದೆ. ಇದು ವೆರಿ ಕ್ಲಿಯರ್ ಅಲ್ವಾ? DK ಶಿವಕುಮಾರ್ ಮತ್ತು ಕೆಲವು ಮಂತ್ರಿಗಳು ಕೊಟ್ಟಿರೋ ಸಲಹೆ ತುಂಬ ಚೆನ್ನಾಗಿದೆ. ಇದು ನೀವು ತಾಲೂಕು ಮಟ್ಟದಲ್ಲಿ ಬಿಡಿ, ಎಲ್ಲ ಸರಿ ಇದೆ, ವೈಜ್ಞಾನಿಕವಾಗಿದೆ ಅಂತಲ್ವಾ ಹೇಳ್ತಿರೋದು. ಸರಿ ಇದ್ರೆ ಎಲ್ಲರೂ ಕನ್ಫರ್ಮ್ ಮಾಡ್ಕೋತಾರೆ, ಆಗ ಸಮಸ್ಯೆ ಇಲ್ವಲ್ಲ. ಸರಿ ಇಲ್ಲ ಅನ್ನೋದಾದ್ರೆ ಸರಿ ಆಗ್ಲಿ. ಇಂಥದ್ದೊಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಆ ತಾಕತ್ತಿಗಿದೆಯಾ ಸರ್ಕಾರಕ್ಕೆ ನೋಡಬೇಕು. ಇದು ಹಿಂದೆ ಮುಂದೆ ಯೋಚನೆ ಮಾಡದೆ ತಪ್ಪಾಗಿದೆ ಅನ್ನೋ ಕಾರಣಕ್ಕೇನೆ ರಿಸ್ಕ್ ತಗೊಂಡಿರಲಿಲ್ಲ ಮುಖ್ಯಮಂತ್ರಿಗಳು ಅನ್ನೋದು ಆರೋಪ. 10 ವರ್ಷ ಯಾಕೆ ಸುಮ್ಮನೆ ಇದ್ದಿದ್ರು? ಇಷ್ಟು ದೊಡ್ಡ ಬಲ ಸಿಗತ್ತೆ ಅಹಿಂದ ವರ್ಗದ್ದು, ಇದು ದೊಡ್ಡ ಅನುಕೂಲ ಆಗುತ್ತೆ ಎಲ್ರಿಗೂ ಅನ್ನೋದಾದ್ರೆ ಯಾವತ್ತೋ ಮಾಡಿಬಿಡ್ತಿರ್ಲಿಲ್ವಾ? ಯಾವತ್ತೋ ಮಾಡಿದ್ರೆ ಕ್ರೆಡಿಟ್ ತಗೊಂಡು ಮುಂದಿನ ಎಲೆಕ್ಷನ್ಗಳನ್ನು ಗೆಲ್ಲೋದಕ್ಕಾಗ್ತಿರ್ಲಿಲ್ವಾ? ಇಷ್ಟು ದಿನ ಟಚ್ ಯಾಕೆ ಮಾಡಲಿಲ್ಲ? ಭಯದಿಂದ ಮಾಡಲಿಲ್ಲ ಅನ್ನೋದು ಮಾತು ಕೇಳಿ ಬರ್ತಿರೋದು, ಆರೋಪ. ಹಾಗಿರುವಾಗ ಎಲ್ಲ ಸರಿ ಇದೆ ಅನ್ನೋದಾದ್ರೆ ಬಿಡ್ಲಿ ಹೊರಗಡೆ. ಅಷ್ಟು ಅಂಕಿ ಅಂಶಗಳನ್ನು ಬಿಡಲಿ. ಯಾವ ಊರಿನವರು ಊರಿಂದ ಊರಿಗೆ ಚೆಕ್ ಮಾಡ್ಕೊಂಡು, ಕ್ರಾಸ್ ಚೆಕ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ. ವೆರಿ ಸಿಂಪಲ್ ಸೊಲ್ಯೂಷನ್ ಕೊಟ್ಟಿರೋದು ಈಗ DK ಶಿವಕುಮಾರ್ ಅವರು. ಅದು ಹೆಂಗೆ ಕ್ಯಾಟಗರಿ 1ಗೆ ಕೆಲವ್ರನ್ನ ಮಾತ್ರ ಸೇರಿಸ್ಬಿಡ್ತೀರಾ, ಕೆಲವ್ರಿಗೆ ಮೀಸಲಾತಿ ಅದು ಹೆಂಗೆ ಅನ್ಯಾಯ ಮಾಡ್ತೀರಿ ಅನ್ನುವಂಥ ಆಕ್ರೋಶ ಸಿಡಿದಿದೆ. ಸೊ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅನ್ನೋದು ಯಾವಾಗ ಗೊತ್ತಾಗುತ್ತೋ ಮುಖ್ಯಮಂತ್ರಿಗಳಿಗೆ, ಅಲ್ಲಿಗೆ ಮುಕ್ತಾಯವಾಗುತ್ತೆ. ಸಂಪುಟ ಮುಂದೆ ಏನು ಎತ್ತ ಅಂತ ಗೊತ್ತು ಗುರಿ ಇಲ್ಲದ ರೀತಿಯಲ್ಲಿ ಈಗ ಮುಂದೂಡಲ್ಪಟ್ಟಿದೆ. ಯಾಕಂದರೆ ಉಪಸಮಿತಿ ಮಾಡೋದಾ, ಸೆಷನ್ ಒಂದು ವಿಶೇಷ ಅಧಿವೇಶನ ಕರೆಯೋದಾ, ಏನೋ ಒಂದು ತೀರ್ಮಾನ ಆಗಬೇಕಿತ್ತಲ್ವ, ಅಥವಾ ತಿದ್ದುಪಡಿ ಮಾಡೋದಾ, ಒಂದಿಷ್ಟು ಬದಲಾವಣೆಗಳನ್ನು ಇದರಲ್ಲಿ ಸೇರಿಸೋದಾ, ಯಾವುದೂ ಕೂಡ ಮುಂದಿನ ಹೆಜ್ಜೆ ಏನು ಅನ್ನೋದನ್ನು ತೀರ್ಮಾನಿಸೋಕ್ಕಾಗಿಲ್ಲ. ಅಷ್ಟು ಗಲಾಟೆ ಆಕ್ರೋಶದ ನಡುವೆಯೇ ಸಂಪುಟ ಈಗ ಮುಂದಕ್ಕೆ ಹೋಗಿದೆ. ಹಾಗಾಗಿ ಲಿಖಿತ ರೂಪದ ಉತ್ತರ ಕೊಡಿ ಅಂತ ಇಕ್ಕಟ್ಟಲ್ಲಿ ಸಿಕ್ಸೋಕೆ ನೋಡಿದ್ರೆ ಮುಖ್ಯಮಂತ್ರಿಗಳು, ಯಾವ ರೂಪದಲ್ಲಿ ಬೇಕಾದರೂ ಕೊಡ್ತೀವಿ, ನಾವೇನು ಯಾರಿಗೂ ಹೆದರ್ಕೊಂಡು ಕೂತಿಲ್ಲ ಅನ್ನೋ ತನಕ ಈಗ ಒಕ್ಕಲಿಗ ಲಿಂಗಾಯತರ ವರಸೆ ಹೈಕಮಾಂಡ್ ಎದುರು ಹಾಕ್ಕೊಂಡು ಮಾತಾಡ್ತಾರ ಅನ್ನೋ ರೀತಿಯಲ್ಲಿ ತಾಳ ಉರುಳಿಸಿದ್ರು ಸಿದ್ದರಾಮಯ್ಯನವರು. ಬಟ್ ಈಗ ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ ಅನ್ನೋ ತನಕ ಸೀರಿಯಸ್ ಆಗಿ ತಗೊಂಡಿದ್ದು 57 ನಂಬರನ್ನು ತೋರಿಸ್ತಾ ಇದ್ದಾರೆ. 57 ಈಗಿರುವ BJP JDS ಎಲ್ಲ ಸೇರಿದ್ರು ಒಂದು ಸರ್ಕಾರನೇ ಆಗುವಷ್ಟು ನಂಬರ್ಸ್ ಆಗ್ಬಿಡುತ್ತೆ. ಇಂಪ್ಲಿಮೆಂಟ್ ಮಾಡಲೇಬೇಕು ಅನ್ನುವಂಥ ಸೂಚನೆ ಹೈಕಮಾಂಡಿಂದ ಇದ್ರೆ ಮಾಡಿ, ಈ ರೀತಿಯಲ್ಲಿ ಮಾಡಿ, ಅಂಕಿಅಂಶಗಳನ್ನು ಕಂಪ್ಲೀಟಾಗಿ ಸರಿ ಮಾಡ್ಕೊಂಡು ಮಾಡೋಣ. ಹೈಕಮಾಂಡ್ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿರುತ್ತೆ ಹೆಚ್ಚಂದ್ರೆ, ಆದರೆ ತಪ್ಪಾಗಿ ಮಾಡಿ ಅಂತೇನು ಹೇಳಿರಲ್ವಲ್ಲ ಅನ್ನೋ ವಾದ ಸಹಜವಾಗಿರುತ್ತೆ. ಅದು ಹೆಂಗೆ ನಮ್ಮ ಸಮುದಾಯ ನಾವು ಬಿಟ್ಟು ಕೊಡಬೇಕಾಗತ್ತೆ? ಅಸಾಧ್ಯವೇ ಇಲ್ಲ. ಹೈಕಮಾಂಡ್ ತಪ್ಪಾಗಿ ಮಾಡಿ ಅಂತ ಎಲ್ಲಾದರೂ ಹೇಳಿದರೆ ತೋರಿಸ್ಬಿಡಿ ಸಿದ್ದರಾಮಯ್ಯನವರೇ ಅನ್ನೋ ರೀತಿಯೆಲ್ಲ ಆಕ್ರೋಶ. ಈಗ ಏರು ಧ್ವನಿಯಲ್ಲಿ ಮಾತಾಡಿ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಬೇಕಾಯ್ತು. ಆಯ್ತು ರೀ, ಸಮಾಧಾನವಾಗಿ ಮಾತಾಡಿ, ಯಾಕೆ ಕಿರುತ್ತಿದ್ದೀರಾ ಅಂತ. ಅಷ್ಟರ ಮಟ್ಟಿಗೆ ಈಗ ಸಚಿವರ ಆಕ್ರೋಶದ ಕಟ್ಟೆಯೊಡೆದಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.